ಮಕ್ಕಳ ನಿಮಗೆಲ್ಲ ತುಂಬ ಥ್ಯಾಂಕ್ಸು. ನನಗಂತೂ ತುಂಬ ಸಂತೋಷ ಆಯಿತು. ನಿಮ್ಗೆ ಸಂತೋಷ ಆಗಿದೆಯಲ್ಲ? ತುಂಬಾ ಖುಷಿ ಆಯಿತು. ನೋಡಿ, ಎಲ್ರಿಗೂ ಪೆನ್ಸಿಲ್ ತಂದಿದ್ದೀನಿ, ಎಲ್ರಿಗೂ ಕೊಡ್ತೀನಿ, ಸರಿನಾ? ಎಲ್ರು ಸೂಪರ್ ಆಗಿ ಓದ್ಬೇಕು, ಆಯ್ತಾ? ಓದು ಅಂದ್ರೆ ಬರೀ ಪುಸ್ತಕ ಮಾತ್ರ ಅಲ್ಲ, ವಿದ್ಯೆ ನಿಮ್ ಜೊತೆ ಇದ್ರೆ ಪ್ರಪಂಚದಲ್ಲಿ ಯಾರು ಅದನ್ನ ಕದಿಯೋಕ್ಕಾಗಲ್ಲ, ಗೊತ್ತಾ? ನಿಮ್ ಹತ್ರ ಬೇರೆ ಏನು ಇಲ್ದೆ ಹೋದ್ರು ಓದು ನಿಮ್ಗೆ ದೊಡ್ಡ ಆಸ್ತಿ. ರುಕ್ಕು, ಕಲ್ಯಾಣಿ, ವಿನಯ್, ನೀವೆಲ್ಲ ಸೇರ್ಕೊಂಡು ಶಾಂತಿ ಬರ್ತ್ಡೇನ ತುಂಬ 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 ಸ್ಪೆಷಲ್ ಮಾಡಿಬಿಟ್ರಿ. ಇವತ್ತಿನ ದಿನಾನ ನಿಜವಾಗ್ಲೂ ಸ್ಪೆಷಲ್ ಮಾಡಿದ್ದು ನಾವಲ್ಲ ಸರ್. ಮತ್ತೆ ನಿನ್ನ ಮಾತು ನಿಜ ರುಕ್ಕು. ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ಆಗಬೇಕಾದ್ರೆ ಅದಕ್ಕೆ ಇವರೆಲ್ಲರೂ ಕಾರಣ. ಇವ್ರು ಇಲ್ಲದೆ ಹೋಗಿದ್ರೆ ತುಂಬ ಸಪ್ಪೆ ಆಗ್ತಿತ್ತು. ಕರೆಕ್ಟಾಗಿ ಹೇಳಿದೆ ನೀನು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮತ್ತೆ ಯಾವ ಪಂಚರ ಬರ್ಲೇಬೇಕು, ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಕ್ಕಳ, ನಾನು ಮತ್ತೆ ಅವಾಗ ಬರ್ತಾನೆ ಇರ್ತೀನಿ. ಡೋಂಟ್ ವರಿ. ಲೋ ಕೃಷ್ಣ, ಅರ್ಜೆಂಟಾಗಿ 2 ಲಕ್ಷ ಅರೇಂಜ್ ಮಾಡಿದ್ರು ಹೆಂಗೋ? ಮಂತ್ ಎಂಡ್ ಬೇರೆ, ಎಲ್ಲ ಮೂವ್ಮೆಂಟ್ ಆಗಿದೆ. ಲಿಕ್ವಿಡ್ ಕ್ಯಾಶ್ ಬೇರೆ ನಾನು ಇಟ್ಕೊಳ್ಳೋದೇ ಇಲ್ಲ. ಬೇರೆ ಏನು ಮಾಡೋಕ್ಕಾಗಲ್ಲ ಕಣ. ಅವ್ರಿಗೆ ನಾವು ಕ್ಯಾಶ್ ಕೊಡಲೇಬೇಕು. ಇವತ್ತು ರಾತ್ರಿ ಅವನಿಗೆ ಕ್ಯಾಶ್ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬಂದು ಎಲ್ಲ ವಿಚಾರನೂ ಹೇಳ್ತಾನೆ ನನ್ನ ಮಗ ಅವನು. ವಿನಿ, ನೀನು ಏನೋ ಆವಾಗಲೇ ಹೇಳ್ತಾ ಇದ್ದೆ, ಅದೇನೋ ಕ್ಯಾಶ್ ಕೊಟ್ಟಿದ್ರು, ಏನು ಹೇಳೋದು? ಹಾಂ, ಮೈಸೂರು ಆರ್ಡ್ರ್ ಮಗ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು. ಅದನ್ನ ಅಪ್ಪನ ಡ್ರಾರಲ್ಲಿ ಇಟ್ಟಿದ್ದೀನಿ. ಯೂಶಲಿ ದುಡ್ಡು ಬಂದರೆ ಅಪ್ಪನ ರೂಮಲ್ಲಿ ಇಟ್ಬಿಡ್ತೀನಿ ನಾನು. ಅಪ್ಪ ಕ್ಯಾಶ್ನ ಡೀಲ್ ಮಾಡ್ತಾರೆ, ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಡೀಲ್ ಮಾಡ್ತೀನಿ. ಸೂಪರ್ ಕಣ. ಏನು ಸೂಪರು? ದುಡ್ಡು ರೂಮಲ್ಲಿದೆ, ನಮ್ಮ ಕೈಲಿಲ್ಲ. ಯಾಕೆ ಈಗ ನಗ್ತಿದ್ಯಾ? ಏನು ನಾನು ತರಬೇಕಾ? ಅಪ್ಪ, ನೀನೇನು ತರಬೇಡ, ಆರಾಮಾಗಿರು. ನಾನು ನೋಡ್ಕೋತೀನಿ. ಆ ಮ್ಯಾಟ್ರು ನನಗೆ ಬಿಡು. ನೀನೋಗಿ ಆರಾಮಾಗಿ ಮಲ್ಕೋಕು. ನಾಳೆ ಬೆಳಗ್ಗೆ ಈ ಮ್ಯಾಟ್ರೆಲ್ಲ ಕ್ಲಿಯರ್ ಆಗಿರುತ್ತೆ ಕಣ. ಅದಕ್ಕೆಗೂ ಈ ವಿಷಯ ಗೊತ್ತಾಗಲ್ಲ, ಅಪ್ಪಂಗೂ ಈ ವಿಷಯ ಗೊತ್ತಾಗಲ್ಲ. ಎಲ್ಲ ಕ್ಲೋಸ್ ಮಾಡ್ತೇನೆ, ಸರಿನಾ? ಓಕೆ. ಡಿಸ್ಟರ್ಬ್ ಮಾಡಿದ್ದ? ಆಗೇನಿಲ್ಲ. ಅದಕ್ಕೆ ಏನದಕ್ಕೆ ಇವನು ಯಾವಾಗಲೂ ಕೆಲಸ ಅದು ಇದು ಅಂತ ಬಂದು ನನ್ನ ಹತ್ರ ಹೇಳ್ತಾ ಇರ್ತಾನೆ. ಎಷ್ಟೋ ಸಲ ಹೇಳಿದೆ, ಎಲ್ಲ ನಿನಗೆ ಮದುವೆ ಆಗಿದೆ ಕಣೋ, ಸಂಸಾರ ಇದೆ ನಿನಗೆ ಅಂತ. ನನ್ನ ಮಗ ಕೇಳೋದೇ ಇಲ್ಲ. ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡೋ, ಎಷ್ಟಲ್ಲಿ ಬಡ್ಕೊಳ್ಳಿ ನಿನಗೆ. ಅದಕ್ಕೆ ಕರ್ಕೊಂಡೋಗಿ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ ಅವನು. ಇವಾಗ ನಾನು ನೋಡ್ಕೋತೀನಿ, ಹೋಗೋ. ಬಾ ಕಲ್ಯಾಣಿ, ಬಾ. ನಂಗೆ ಲೆಕ್ಕನೇ ಟ್ಯಾಲಿ ಆಗ್ತಿಲ್ವಲ್ಲ. ಈ ವಿನಯ್ ಹೇಳಿದ್ದಕ್ಕೂ ಇಲ್ಲಿರೋದು. ದೊಡ್ಡಮ್ಮ, ದೊಡ್ಡಮ್ಮ, ಏನು ಇಲ್ಲಿ ಕೂತ್ಕೊಂಡು ತೂ ಕುಡಿಸ್ತಾ ಇದೆ? ಹೋಗಿ ಮಲ್ಕೊಳ್ಳುತ್ತಾನೆ. ನಿದ್ದೆ ಮಾಡ್ತಿರ್ಲಿಲ್ಲ, ನಾನು ಮೆಡಿಟೇಷನ್ ಮಾಡ್ತಿದ್ದೆ. ಮೆಡಿಟೇಷನ್? ಆ ಯಶೋದ ಆರ್ಡರ್ ಮಾಡಿಬಿಟ್ಟಿದ್ದಾಳೆ, ನೀನು ಮಲ್ಗೋಕೆ ಮುಂಚೆ ನಾನು ಮಲಗಬಾರ್ದು ಅಂತ. ನಿಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದೇ ಈ ರಾಚಮ್ಮನ ಕೆಲಸ. ನೀನು ಏನು ಯೋಚನೆ ಮಾಡಬೇಡ, ಡೋಂಟ್ ವರಿ. ಅವಳು ಅಲ್ಲೆಲ್ಲೋ ದೇವಸ್ಥಾನದಲ್ಲಿದ್ದಾಳೆ, ನೀನು ಕೂತಿದ್ಯಾ ಮಲಗಿದ್ಯಾ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಹೋಗಿ ಮಲ್ಕೋ, ಹೋಗು. ಹೋಗಪ್ಪ. ಜೀವನದಲ್ಲಿ ನಮ್ಗೆ ಏನಾದರೂ ಈಸಿಯಾಗಿ ಸಿಗುತ್ತಾ ದೇವ್ರೆ? ಹಾಂ, ಎಲ್ಲದರಲ್ಲೂ ಈ ಥರ ಕಷ್ಟಪಡ್ಬೇಕಾ? ಯಾಕೆ ಈ ಥರ ಪರೀಕ್ಷೆ ಮಾಡ್ತಿದ್ಯಾ? ರೂಮಲ್ಲಿ ಮಂಚ ಹಾಸಿದ್ದು ಎಲ್ಲ ಸರಿಯಾಗಿದೆಯಾ ನೋಡ್ಕೊಂಡು ಬರ್ತೀನಿ.
ಯಾಕೋ ಅದ್ರ ಮೇಲೆ ನಿದ್ದೆನೇ ಬರಲಿಲ್ಲ. ಕೃಷ್ಣ, ಗಂಡು ಮಕ್ಕಳು ಬಸ್ಸಾಗೋಕೆ ಶುರುವಾಗ್ಬಿಟ್ರೋ ಹೇಗೆ ಕೃಷ್ಣ? ಅಜ್ಜಿ ಏನು ಮಾತಾಡ್ತಿದ್ಯಾ? ಕಾಲ ಬದಲಾಗ್ತಿದೆ ಕಣಪ್ಪ, ಏನು ಬೇಕಾದರೂ ಆಗೋಕ್ಕೆ ಸಾಧ್ಯ. ನಿನ್ನ ಹೊಟ್ಟೆ ಯಾಕೋ ಸಡನ್ನಾಗಿ ಸ್ವಲ್ಪ ಊದ್ಕೊಂಡಿದೆಯಲ್ಲ, ಅದಕ್ಕೆ ಕೇಳಿದೆ. ಅದು ಊಟ ಸ್ವಲ್ಪ ಜಾಸ್ತಿ ಮಾಡಿದ್ನಲ್ಲ, ಅದಕ್ಕೆ ಹೊಟ್ಟೆ ಊದ್ಕೊಂಡಿದೆ. ಮನೇಲಿ ಯಾರೂ ಇಲ್ಲ, ಬಾಟ್ಲಿ ಗೀಟ್ಲಿ ಏನಾದರೂ ಒಳಗಡೆ ಇಟ್ಕೊಂಡಿದ್ಯಾ ಹೇಗೆ? ಎಲ್ಲಿ ತೋರಿಸೋಣ. ಅಜ್ಜಿ ಏನಿಲ್ಲ, ಸುಮ್ಮನೆ ಅಜ್ಜಿ. ನಾವು ವಯಸ್ಸಿನಲ್ಲಿ ಎಲ್ಲ ಕಂಡಿದ್ದೀವಿ ಕಣೋ, ಆಚೆ ಈಚೆಗೆ ಬೇಡ. ಅಜ್ಜಿ 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 ಸುಮ್ಮನೆ ಅಜ್ಜಿ.